ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ನಿಸ್ ಫ್ಯಾಮಿಲಿಗೆ ಸ್ವಾಗತ. ಅಲ್ಲಿ ಕಾಡಲ್ಲಿ ಕಾಡು ದ್ರಾಕ್ಷಿಗಳಾಗಿವೆ. ಇಲ್ಲಿ ಕೊಯ್ಲಿಕ್ಕೆ ರೆಡಿಯಾಗಿದೆ. ಅದನ್ನು ಸ್ವಲ್ಪ ಕೊಯ್ದುಕೊಂಡು ಬರೋಣ ಉಪ್ಪಿನಕಾಯಿ ಮಾಡಲಿಕ್ಕೆ. ಈ ಕಾಡು ದ್ರಾಕ್ಷಿ ಉಪ್ಪಿನಕಾಯಿಗೆ ತುಂಬ ಒಳ್ಳೆಯದಾಗ್ತದೆ. ಅದರಿಂದ ಅದನ್ನು ಇವಾಗೆಲ್ಲ ಕೊಯ್ದಿಟ್ಟರೆ ಒಳ್ಳೆಯ ರುಚಿಕರವಾದ ಉಪ್ಪಿನಕಾಯಿಯನ್ನು ರೆಡಿ ಮಾಡ್ಬೋದು. ಈ ಕಾಡು ದ್ರಾಕ್ಷಿ ಬಳ್ಳಿಗಳು ಹೊಳೆ ಬದಿಯಲ್ಲಿ, ಸಣ್ಣ ತೋಡಿನ ಬದಿಯಲ್ಲೆಲ್ಲ ಎಲ್ಲ ಕಡೆ ಚಿಗುರಿ. ಈ ಟೈಮಲ್ಲಿ ಅದರಲ್ಲಿ ಬಳ್ಳಿಗಳಾಗಿ ಅದರಲ್ಲಿ ಕಾಡು ದ್ರಾಕ್ಷಿ ಗೊಂಚಲಾಗಿ ಆಗ್ತದೆ. ಕೆಲವರಿಗೆ ಅದರ ಹೆಚ್ಚಿನವರಿಗೆ ಪರಿಚಯ ಇಲ್ಲ. ಅದು ಕಳೆದ ಸಲ ಇದೇ ರೀತಿ ನಾವು ಕೊಯ್ದುಕೊಂಡು ಹೋಗಿದ್ದೇವೆ. ಮಾತ್ರ ನಾವು ನೋಡುವಾಗ ಹೆಚ್ಚಾಗಿ ಹಣ್ಣಾಗಿದ್ದವು. ಈ ಸಲ ಬೇಗನೆ ನೋಡಿದ್ರಿಂದ ಎಳತಾದ ದ್ರಾಕ್ಷಿನ ಕೊಯ್ತಾ ಇದ್ದೇವೆ. ಈ ಬಳ್ಳಿಯಲ್ಲಿ ಬುಡದಿಂದಲೇ ಕಾಯಿ ಬಿಡುತ್ತವೆ ಗೊಂಚಲಾಗಿ. ಇದರ ಬಳ್ಳಿಯು ಕೆಂಪು ಬಣ್ಣದ್ದಾಗಿರ್ತದೆ. ನೋಡುವಾಗಲೇ ದೊಡ್ಡ ದೊಡ್ಡ ಗೊಂಚಲುಗಳು, ತುಂಬ ಖುಷಿ ಆಗ್ತದೆ ನೋಡುವಾಗ. ಇದನ್ನೀಗ ಕೊಯ್ಯೋಣ. ಇಷ್ಟು ದೊಡ್ಡ ಗೊಂಚಲುಗಳಾಗಿವೆ. ಇದರೊಳಗೆ ಏನೆಲ್ಲ ಕೀಟಗಳಿರ್ತವೆ, ಜಿರಳೆಗಳು, ಅದೆಲ್ಲ. ಅದನ್ನು ತಂದು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ತೊಳೆದು ಅದರಿಂದ ಉಪ್ಪಿನಕಾಯಿಯನ್ನು ಹಾಕೋದು. ಇದು ಹಣ್ಣಾಗುವಾಗ ಸೇಮ್ ದ್ರಾಕ್ಷಿ ಥರವೇ ಇರ್ತದೆ. ಇವಾಗ ಇದು ಹಣ್ಣಾಗಲಿಲ್ಲ, ಎಳತಾದ ಕಾಡು ದ್ರಾಕ್ಷಿ. ಹಣ್ಣಾಗುವಾಗ ಅದರ ವಿಡಿಯೋವನ್ನು ತೋರಿಸ್ತೇವೆ. ಒಂದು ಬಳ್ಳಿ ಅರ್ಧದಲ್ಲೇ ಕಟ್ಟಾಗಿದೆ. ಅದು ನಾವು 2 ಕಡೆಯಲ್ಲಿ ನೋಡಿದ್ದೇವೆ. ಅದನ್ನೀಗ ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಹೋಗಿ ಕೊಯ್ದುಕೊಂಡು ಬರೋಣ. ಇದು ತುಂಬ ಎಳತಾಗಿದೆ. ಇದು ಸ್ವಲ್ಪ ದೊಡ್ಡದಾಗಬೇಕು, ನಂತರ ಅದನ್ನು ಕೊಯ್ಯಬಹುದು. ಇದು ಅದರ ಬಳ್ಳಿ. ಇದರಲ್ಲಿ ಒಂದೇ ಒಂದು ಎಲೆ ಕಾಣಲಿಕ್ಕೆ ಸಿಗುವುದಿಲ್ಲ. ಒಂದು ಬಳ್ಳಿ ಮನೆ ಹತ್ರವಿತ್ತು, ಇನ್ನೊಂದು ಕಾಡಲ್ಲಿದೆ. ಅದನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಕಾಡಲ್ಲಿರುವ ಬಳ್ಳಿ. ಇದರಲ್ಲಿ ಗೊಂಚಲಾಗಿದೆ. ಇದನ್ನು ಕೊಯ್ಯೋಣ. ನೀವೆಲ್ಲಾದರೂ ನೋಡಿದ್ದೀರಾ ಇಂಥ ದ್ರಾಕ್ಷಿಯನ್ನು? ಇದು ಹೆಚ್ಚಾಗಿ ಮೇ ತಿಂಗಳಲ್ಲಿ ಸಾಧಾರಣ ಉಪ್ಪಿನಕಾಯಿಗೆ ರೆಡಿಯಾಗಿರ್ತದೆ. ಹೆಚ್ಚಾಗಿ ಇದು ಕಾಡಲ್ಲಿರುವ ಹೊಳೆ ಬದಿಯಲ್ಲೇ ಹೆಚ್ಚಾಗಿ ಕಾಣಸಿಗುವುದು. ಇಲ್ಲಿ ಕೂಡ ತೋಡಿನ ಬದಿಯಲ್ಲೇ ಇದೆ. ಈ ಸಲ ಹಣ್ಣಾಗುವ ಮೊದಲೇ ಕೊಯ್ತಾ ಇದ್ದೇವೆ. ಕಳೆ ಸಲ ಕೊಯ್ಯುವಾಗ ಎಲ್ಲ ಹಣ್ಣಾಗಿತ್ತು, ಸ್ವಲ್ಪ ಮಾತ್ರ ಸಿಕ್ಕಿತ್ತು. ಕೆಲವು ಗೊಂಚಲುಗಳು ಮೇಲೆ ಇದೆ, ಕೈ ಎಟಾಗುವುದಿಲ್ಲ. ಎಟಾಗಿದಷ್ಟನ್ನು ಕೊಯ್ದುಕೊಂಡು ಬರ್ತಾ ಇದ್ದೇವೆ. ಇದು ಇವಾಗ ಗ್ರೀನ್ ಕಲರ್ ಆಗಿದೆ. ಸ್ವಲ್ಪ ಸಮಯ ಆಗುವಾಗ ಇದು ನೇರಳೆ ಬಣ್ಣಕ್ಕೆ ತಿರುಗ್ತದೆ. ಹಣ್ಣಾಗುವಾಗ ಸೇಮ್ ಈ ಪೇಟೆಯಲ್ಲಿ ಸಿಗುವಂಥ ದ್ರಾಕ್ಷಿ ಥರವೇ ಆಗ್ತದೆ. ಇಲ್ಲೆಲ್ಲ ತುಂಬ ಬಳ್ಳಿಗಳು ಚಿಗುರಿವೆ. ಅದರಲ್ಲಿ ಕಾಯಿಗಳೇನು ಇಷ್ಟರೊಳಗೆ ಆಗಲಿಲ್ಲ. ಇನ್ನು ಬರುವ ವರ್ಷ ಆಗ್ತದೇನೋ, ಎಲ್ಲ ಇನ್ನೂ ಆಗಬೇಕಷ್ಟೇ, ಏನು ಗೊತ್ತಿಲ್ಲ. ತೋಡಿನ ಬದಿಯಲ್ಲಿ ಆದ್ದರಿಂದ ತುಂಬ ಬಳ್ಳಿಗಳು ಕಾಣಲಿಕ್ಕೆ ಇಲ್ಲಿ ಸುತ್ತ ದೊಡ್ಡ ದೊಡ್ಡ ಮರಗಳೇ ಇವೆ. ಬಿಸಿಲೆಂಬುದು ಬೀಳುವುದೇ ಇಲ್ಲ ಇಲ್ಲಿ. ಈ ಸೆಕೆಗೆ ಈ ಕಾಡಲ್ಲೇ ತುಂಬ ಖುಷಿ ಆಗ್ತದೆ, ತಂಪಾಗಿರ್ತದೆ ಇಲ್ಲಿ. ಕಾಡು ದ್ರಾಕ್ಷಿಯನ್ನು ಕೊಯ್ದಾಯಿತು. ಇನ್ನು ಇದನ್ನು ಮನೆಗೆ ಕೊಂಡೋಗಿ ಕ್ಲೀನ್ ಮಾಡೋಣ. ಇದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. 2 ಬಣ್ಣದಿದೆ ಇದರಲ್ಲಿ, ಹಸಿರು ಬಣ್ಣದ ಮತ್ತು ಸ್ವಲ್ಪ ಬ್ರೌನ್ ಕಲರ್. ಮೊದಲಿಗೆ ಇದನ್ನು ಎಲ್ಲವನ್ನು ಬಿಡಿಸಬೇಕು. ಅದರೊಳಗೆ ಏನೆಲ್ಲ ಇದೆ ಕೀಟಗಳೆಲ್ಲ. ಬಿಡಿಸಿದ ನಂತರ ಚೆನ್ನಾಗಿ 2-3 ಸಲ ನೀರಲ್ಲಿ ತೊಳೆಯಬೇಕು. ಹೆಚ್ಚಿನವರಿಗೆ ಇದರಿಂದ ಉಪ್ಪಿನಕಾಯಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಾಡಿನ ದ್ರಾಕ್ಷಿ ನೋಡಿ ಮಾತ್ರ ಗೊತ್ತು, ತಿಂತಾರೆ ಅಂತೇಳಿ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ. ಅದರ ರುಚಿ ನೋಡಿದರೆ ಯಾರು ಇದನ್ನು ಬಿಡಲಿಕ್ಕಿಲ್ಲ, ಅಷ್ಟು ರುಚಿಯಾಗಿರ್ತದೆ ಉಪ್ಪಿನಕಾಯಿ.
kg ಆಗಿ. ಇದನ್ನು ಕಟ್ ಮಾಡುವಾಗ ಇದರೊಳಗೆ ಈ ರೀತಿ ಇದೆ, ಅದರೊಳಗೆ 4 ಬೀಜಗಳಿವೆ. ಅದು ಬೀಜ ಸಮೇತ ತಿನ್ಬೋದು. ಹಣ್ಣಾದ ದ್ರಾಕ್ಷಿಯನ್ನು ಕೂಡ ನಾವು ಕಳೆದ ಸಲ ತಿಂದು ನೋಡಿದ್ದೇವೆ. ಸ್ವಲ್ಪ ತುರಿಸ್ತದೆ ನಾಲಿಗೆ, ಆದ ಕಾರಣ ಅದು ತಿನ್ನಲಿಕ್ಕೆ ಅಷ್ಟು ಧೈರ್ಯ ಬರುವುದಿಲ್ಲ. ಉಪ್ಪಿನಕಾಯಿ ತಿಂತೇವೆ, ಆದ ಕಾರಣ ಏನಾಗಲಿಕ್ಕಿಲ್ಲ ಅಂತ ಯೋಚಿಸ್ತೇವೆ. ಉಪ್ಪಿನಕಾಯಿ ಮಾಡಿದ ಅಂದರೆ ಏನಾಗುವುದಿಲ್ಲ ಇದನ್ನು ತಿಂದರೆ ಕೂಡ. ಇದಕ್ಕೆ ಸ್ಪೆಷಲ್ಲಾಗಿ ಯಾವ ರುಚಿ ಕೂಡ ಇಲ್ಲ, ನಮಗೆ ನಾವು ಹಾಕಿದ ಮಸಾಲದಲ್ಲಿ ಮಾತ್ರ ಇರುವುದು. ಉಪ್ಪು ಖಾರ ಹುಳಿ ಎಲ್ಲ ನಾವು ಬೇಕಾದ ರೀತಿಯಲ್ಲಿ ಹಾಕಿ ಉಪ್ಪಿನಕಾಯಿಯನ್ನು ಮಾಡುವುದು. ಇದರಿಂದ ಹಾಳಾದನ್ನೆಲ್ಲ ಹೆಕ್ಕಿ ತೆಗೆದು ಒಳ್ಳೆಯದನ್ನು ಮಾತ್ರ ಉಪ್ಪಿನಕಾಯಿಗೆ ಇಡುವುದು. ಕ್ಲೀನ್ ಮಾಡಿ ಆಯಿತು. ಇದರಿಂದ ಹಾಳಾದನ್ನೆಲ್ಲ ಹೆಕ್ಕಿ ತೆಗೆದಾಯಿತು. ಇದನ್ನು ಚೆನ್ನಾಗಿ 2-3 ಸಲ ತೊಳೆಯೋಣ. ಇದನ್ನೀಗ ತೊಳೆದಾಯಿತು. ಇದನ್ನೊಂದು ಬಟ್ಟೆಯಲ್ಲಿ ಸ್ವಲ್ಪ ನೀರಿನ ಅಂಶ ಒಣಗಲಿಕ್ಕೆ ಈ ರೀತಿ ಹರಡೋಣ. ನೀರಿನ ಪಸ ಎಲ್ಲ ಆರಿದೆ. ಇದನ್ನು ಇನ್ನು ಡಬ್ಬದೊಳಗೆ ಹಾಕಿ ಉಪ್ಪಲ್ಲಿ ಹಾಕಿಡುವುದು. ಗಾಜಿನ ಬಾಟಲ್ ಇದ್ದರೆ ಒಳ್ಳೆಯದಿತ್ತು, ಅದರಲ್ಲಿ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಕಾಡು ದ್ರಾಕ್ಷಿ, ನೆಕ್ಸ್ಟ್ ಸ್ವಲ್ಪ ಉಪ್ಪು, ಮತ್ತು ವಾಪಸ್ ಒಂದು ಲೇಯರ್ ಕಾಡು ದ್ರಾಕ್ಷಿ, ನಂತರ ಉಪ್ಪು ಅದೇ ರೀತಿ ಹಾಕಿಟ್ರೆ ಚೆನ್ನಾಗಿ ಹೀರಿಕೊಳ್ತದೆ. ಇದನ್ನು ತುಂಬಿಸಿ ರೆಡಿ ಆಯಿತು. ಇನ್ನು ಉಳಿದ ಕಾಯಿಗಳನ್ನು ಇನ್ನೊಂದು ಡಬ್ಬದಲ್ಲಿ ಹಾಕಿಡ್ತಾ ಇದ್ದೇನೆ. ನಾನು ಮರುದಿನ ಉಪ್ಪಿನಕಾಯಿಗೆ ಮಸಾಲೆ ಕಡಿಯಲಿಕ್ಕೆ ಕಡು ಉಪ್ಪಿನ ನೀರನ್ನು ಮಾಡ್ತಾ ಇದ್ದೇನೆ. ಒಂದು 3 ಗ್ಲಾಸ್ ನೀರಿಗೆ ಅರ್ಧ ಕಪ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಆರಿಸಲಿಕ್ಕೆ ಇಡ್ತಾ ಇದ್ದೇನೆ. ಇದು ನಿನ್ನೆ ಉಪ್ಪಲ್ಲಿ ಹಾಕಿಲ್ಲ ಕಾಡು ದ್ರಾಕ್ಷಿ, ನಾನು ಅದರಿಂದ ಸ್ವಲ್ಪ ತೆಗೆದು ಮಾತ್ರ ಅದಕ್ಕೆ ಉಪ್ಪಿನಕಾಯಿಗೆ ಕಳೆದಾಕ್ತಾ ಇದ್ದೇನೆ. ನಾನು ನಿನ್ನೆ ಉಪ್ಪಲ್ಲಿ ಹಾಕಿದ ಕಾಡು ದ್ರಾಕ್ಷಿ ನೀರನ್ನು ಉಪಯೋಗಿಸುವುದಿಲ್ಲ, ಈ ನೀರನ್ನು ಮಾತ್ರ ಉಪಯೋಗಿಸ್ತೇನೆ. ಇದು ಕಳೆದ ವರ್ಷದ ಉಪ್ಪಲ್ಲಿ ಹಾಕಿದ ಕಾಡು ದ್ರಾಕ್ಷಿ, ಈಗಲೂ ಕ್ರಿಸ್ಪಿಯಾಗಿ ಇದೆ. ಇದನ್ನು ನೀರಿನಿಂದ ತೆಗೆದ ನಂತರ ಈ ಥರ ಸೋಸಿ ನಂತರ ಅದಕ್ಕೆ ಮಸಾಲವನ್ನು ಕಡಿಯುತ್ತೇನೆ. ನಾವು ಇದರ ಮಸಾಲವನ್ನು ರೆಡಿ ಮಾಡೋಣ. ಒಂದು 100 ಗ್ರಾಮ್ನಷ್ಟು ನಾನು ಮೆಣಸನ್ನು ತಗೊಂಡಿದ್ದೇನೆ. 2 ಥರ ಮೆಣಸಿದೆ ಇದರಲ್ಲಿ. 40 ಗ್ರಾಮ್ನಷ್ಟು ಸಾಸಿವೆ ಇದೆ. ಇದನ್ನೆಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ನಂತರ ಉಪ್ಪಿನಕಾಯಿಗೆ ಕಡಿತಾ ಇದ್ದೇನೆ. ಸಣ್ಣ ಸ್ಪೂನ್ನಲ್ಲಿ 2 ಸ್ಪೂನ್ನಷ್ಟು ಅರಶಿನ ಪುಡಿ, ಈ ಸಣ್ಣ ಕಪ್ನಲ್ಲಿ ಅರ್ಧ ಕಪ್ನಷ್ಟು ವಿನೆಗರನ್ನು ಸೇರಿಸ್ತಾ ಇದ್ದೇನೆ. ನಂತರ ಸ್ವಲ್ಪ ಸ್ವಲ್ಪವೇ ಉಪ್ಪಿನ ನೀರನ್ನು ಹಾಕಿ ಚೆನ್ನಾಗಿ ಕಡೆಯುವುದು.
ಮಸಾಲ ರೆಡಿಯಾಗಿದೆ. ಕಡೆದ ಮಸಾಲವನ್ನು ಈ ದ್ರಾಕ್ಷಿಗಳಿಗೆ ಚೆನ್ನಾಗಿ ಮಿಕ್ಸ್ ಮಾಡೋದು. ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ. ಉಪ್ಪಿನಕಾಯಿಗೆ ಯಾವಾಗಲೂ ಎಳ್ಳೆಣ್ಣೆಯನ್ನು ಉಪಯೋಗಿಸಿದ್ದು ಒಳ್ಳೆಯದು, ಬೇಗನೆ ಹಾಳಾಗುವುದಿಲ್ಲ. ಕಾದ ಎಣ್ಣೆಗೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಮತ್ತು ಸಾಸಿವೆಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಒಂದು ಪರಿಮಳವಾದ ರುಚಿಯಾದ ಕಾಡು ದ್ರಾಕ್ಷಿ ಉಪ್ಪಿನಕಾಯಿ ರೆಡಿ. ಒಗ್ಗರಣೆಯನ್ನು ಕೊಟ್ಟ ನಂತರ ಅದು ಚೆನ್ನಾಗಿ ತಣಿದ ನಂತರವೇ ಉಪ್ಪಿನಕಾಯಿಗೆ ಸೇರಿಸುವುದು ಒಳ್ಳೆಯದು. ಈ ಕಾಡು ದ್ರಾಕ್ಷಿಯ ಉಪ್ಪಿನಕಾಯಿಯನ್ನು ಯಾರಿಗೂ ಯಾವ ಥರ ಬೇಕಾದರೂ ಇದನ್ನು ತಯಾರಿಸಬಹುದು. ಇದಕ್ಕೆ ಪ್ರತ್ಯೇಕ ರುಚಿ ಎಂಬುದಿಲ್ಲ, ಇದರ ಪರಿಮಳವಿಲ್ಲ. ಆದ ಕಾರಣ ನಾನು ಮಾವಿನ ಮಿಡಿಯ ಥರ ಉಪ್ಪಿನಕಾಯಿಯನ್ನು ಹಾಕಿದ್ದೇನೆ. ನಿಮಗೆಲ್ಲಾದರೂ ಈ ಕಾಡು ದ್ರಾಕ್ಷಿ ಸಿಕ್ಕಿದರೆ ಇದೇ ಥರ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ನೋಡಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.